ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಹರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯಲ್ಲಿ ಬಹ್ವೀ ಕೋಟೀರಟೀಕಃ ಕುಟಿಲಕಟುಮತಿ ಉತ್ಕಟಾಂಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಚರಣದ ಗದಯಾ ಪೋಥಯಾಮಾಸಿ ಥಾರೀನ್. ಉನ್ಮಥ್ಯಾ ತಥ್ಯಮಿಥ್ಯಾ ತ್ವವಚನವಚನಾನ್ ಉತ್ಪಥಸ್ತಾಂ ತಧಾನ್ಯಾನ್ ಪ್ರಾಯಚ್ಛಃ ಸ್ವಪ್ರಿಯಾಯೈ ಪ್ರಿಯತಮಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. 28ನೇ ಶ್ಲೋಕದ ಪದ್ಯದ ಈ ಅರ್ಥಾನುಸಂಧಾನದಲ್ಲಿ ಈ ಹರಿಪರವಾಗಿರತಕ್ಕಂತಹ ಎರಡು ಅರ್ಥಗಳನ್ನು ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ. ಇನ್ನು ಮೂರನೇ ಅರ್ಥ, ಕೃಷ್ಣನ ಪರವಾಗಿ ಮೂರನೇ ಅರ್ಥವನ್ನು ನೋಡೋಣ. ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಈ ಸುದ್ದಿ ಗೊತ್ತಾದ ಕೂಡಲೇ ನರಕಾಸುರನ ತಾಯಿ ಭೂದೇವಿ ಅದಿತಿಯ ಕುಂಡಲಗಳನ್ನು ಅವನು ತಂದಿಟ್ಲು. ಅವನನ್ನು ಸ್ತೋತ್ರ ಮಾಡಿದ್ಲು, ನಮಸ್ಕಾರ ಮಾಡಿದ್ಲು. ಜೊತೆಗೆ ತನ್ನ ಮೊಮ್ಮಗ ಭೂರಿಶ್ರವ ಅವನನ್ನು ಕೃಷ್ಣನಿಗೆ ನಮಸ್ಕಾರ ಮಾಡಿಸಿದ್ಲು. ಕೃಷ್ಣ ಭೂದೇವಿಯ ಪ್ರಾರ್ಥನೆಯಂತೆ ಭೂರಿಶ್ರವನಿಗೆ ಅಭಿಷೇಕ ಮಾಡಿ ಸುಪ್ರತೀಕವೆಂಬ ಕ್ಷೀರ ಸಮುದ್ರ ಹುಟ್ಟಿದಂತಹ 4 ದಂತದ ಆನೆಯನ್ನು ಬಹುಮಾನವಾಗಿ ಕೊಟ್ಟ. ಆಮೇಲೆ ಗರುಡನ ಮೇಲೆ ಕುಳಿತುಕೊಂಡು ಇಂದ್ರನ ಆ ರತ್ನ ಪರ್ವತವನ್ನು ಹೇರಿಕೊಂಡು ಅದಿತಿಯ ಕರ್ಣಕುಂಡಲಗಳನ್ನು ಹತ್ತಿರ ಇಟ್ಕೊಂಡು ಸತ್ಯಭಾಮ ಸಮೇತನಾಗಿ ಶ್ರೀಕೃಷ್ಣ ಗರುಡನ ಮೇಲೆ ಕುಳಿತುಕೊಂಡೇ ಸ್ವರ್ಗಲೋಕಕ್ಕೆ ಹೋದ. ಪಾಂಚಜನ್ಯವನ್ನು ಓದಿದ. ಈ ಪಾಂಚಜನ್ಯ ಶಂಖಧ್ವನಿಯನ್ನು ಕೇಳಿದ ಕೂಡಲೇ ಇಂದ್ರಾದಿ ದೇವತೆಗಳೆಲ್ಲ ಬಂದು ಕೃಷ್ಣನಿಗೆ ಎದುರುಗೊಂಡು ಸತ್ಕಾರ ಮಾಡ್ತಾರೆ. ಆಮೇಲೆ ಕೃಷ್ಣ ಸತ್ಯಭಾಮೆ ಇಬ್ಬರು ಕೂಡ ತಾವೇ ಹೋಗಿ ಅತಿಥಿಗೆ ನಮಸ್ಕಾರ ಮಾಡಿ ಅವಳ ಕುಂಡಲಗಳನ್ನು ಕೊಡ್ತಾಳೆ. ಅದಿತಿ ಬಹಳ ಸಂತುಷ್ಟಳಾಗಿ ಕೃಷ್ಣ ಸತ್ಯಭಾಮೆಯರು ಸಾಕ್ಷಾತ್ ಲಕ್ಷ್ಮೀನಾರಾಯಣರೆಂಬ ಒಂದು ವಿವೇಕ ಜ್ಞಾನ ಇಲ್ಲದೆ ಅವರಿಬ್ಬರನ್ನು ಆಶೀರ್ವದಿಸ್ತಾಳೆ. ಅನಂತರ ಇಂದ್ರಾದಿ ದೇವತೆಗಳು ಇವರನ್ನು ಪೂಜಿಸಿದ ನಂತರ ಕೃಷ್ಣ ಸತ್ಯಭಾಮೆಯರು ಬೀಳ್ಕೊಂಡು ಅಲ್ಲಿಂದ ಸುಂದರವಾಗಿರತಕ್ಕಂತಹ ದೇವೇಂದ್ರನ ನಂದನವನಕ್ಕೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ವಿಹಾರ ಮಾಡ್ತಾರೆ. ಆ ವನದಲ್ಲಿ ಒಂದು ಪಾರಿಜಾತ ವೃಕ್ಷವನ್ನು ನೋಡ್ತಾಳೆ ಸತ್ಯಭಾಮೆ. ಅವಳಿಗೆ ಆಸೆ ಆಗುತ್ತೆ. ಈ ಪಾರಿಜಾತ ಅಮೃತ ಮಥನ ಕಾಲದಲ್ಲಿ ಹುಟ್ಟಿರುವಂಥದ್ದು, ಸರ್ವಾಭೀಷ್ಟವನ್ನು ಕೊಡುವಂಥದ್ದು. ಅದರ ಕೆಳಗೆ ಕುಳಿತರೆ ಸಾಕು, ಸ್ವಲ್ಪ ಸಹ ನಮಗೆ ದುಃಖ ಆಗುವುದಿಲ್ಲ.
ಸಮಸ್ತ ಕಾಮಪ್ರದ ಮಾರ್ತಿಹಾರಿಣಂ ಅಂತ ಆತ್ಮನೇಂದ್ರ ಹೇಳ್ತಾರೆ ಆಚಾರ್ಯರು. ಕೃಷ್ಣ ಬೇಡ ಅಂತ ಹೇಳಿದ, ಆ ವೃಕ್ಷ ಬೇಡ ನಮಗೆ ಅಂತ. ಆದರೂ ಸತ್ಯಭಾಮೆ ಹಠ ಮಾಡ್ತಾಳೆ. ಅವಳಿಗೋಸ್ಕರವಾಗಿ ಆ ವೃಕ್ಷವನ್ನು ಕಿತ್ತುಕೊಂಡು ಗರುಡನ ಮೇಲೆ ಇಟ್ಟುಕೊಂಡು ಸತ್ಯಭಾಮಾ ಸಮೇತನಾಗಿ ಗರುಡನ ಮೇಲೆ ಶ್ರೀಕೃಷ್ಣ ಹೊರಟು ಬಿಡ್ತಾನೆ. ಕೃಷ್ಣ ಪಾರಿಜಾತವನ್ನು ಕೀಳುವುದನ್ನು ಕಂಡು ಕೆಲವರು ವನಪಾಲಕರು ಕೃಷ್ಣನ ತಡಿತಾರೆ, ಕೆಲವರು ದೇವೇಂದ್ರ ಬಳಿಗೆ ದೂರು ಕೊಡ್ತಾರೆ. ತಥೋ ನಿವಾರಯಾಮಾಸು ಗೋವಿಂದಂ ವನಪಾಲಕಾ ಕೇಚಿತ್ ಧೃತಧರಂ ಜಗ್ಮುಹು ದೇವೇಂದ್ರಾಯ ನಿವೇದಿತು. ಭಾಗವತ 10ನೇ ಸ್ಕಂದದಲ್ಲಿ ಬರ್ತದೆ ಈ ಶ್ಲೋಕ. ಆ ಕ್ಷಣವೇ ದೇವೇಂದ್ರ ತನ್ನ ಎಲ್ಲ ದಿಕ್ಪಾಲಕರೊಡನೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಕುಬೇರ, ಇಂದ್ರ ಮೊದಲಾದ 7 ದಿಕ್ಪಾಲಕರು ಸೋತು ಓಡಿ ಹೋಗ್ತಾರೆ. ಅದನ್ನು ಭಾಗವತ ವಿಸ್ತಾರವಾಗಿ 65-66ನೇ ಅಧ್ಯಾಯದಲ್ಲಿ ದಶಮಸ್ಕಂದದಲ್ಲಿ ನಿರೂಪಿಸುತ್ತೆ. ಈ ಕುಬೇರನನ್ನು ಸತ್ಯಭಾಮೆಯೇ ಓಡಿಸಿದರೆ ವರುಣನನ್ನು ಗರುಡನೇ ಪರಾಭವಗೊಳಿಸಿಬಿಡ್ತಾನೆ. ಇನ್ನು ಉಳಿದವರನ್ನು ಕೃಷ್ಣ ಸೋಲಿಸಿಬಿಡ್ತಾನೆ. ಕೊನೆಗೆ ದೇವೇಂದ್ರನ ಯುದ್ಧಕ್ಕೆ ಬರ್ತಾನೆ. ಕೃಷ್ಣ ಅವನನ್ನು ನಿರಾಯುಧನನ್ನಾಗಿ ಮಾಡಿಬಿಡ್ತಾನೆ. ಆಗ ದೇವೇಂದ್ರ ದಿಕ್ಕೆಟ್ಟು ಪಲಾಯನ ಮಾಡ್ತಾನೆ. ಅದನ್ನು ಕಂಡು ಸತ್ಯಭಾಮೆ ಹೇಳ್ತಾಳೆ, ಪಲಾಯನ ಮಯುಕ್ತಂ ಹಿ ಪೌಲೋಮ್ಯ ವಲ್ಲಭಸ್ಯತೆ ಅವಮಂಸಂತಿ ಸದ್ಯಸ್ವಾಂ ಭಾರ್ಯಾರಣ ಪರಾಜಿತಂ. ಯಾಕೆ ಹೇಳಿ ಹಾಗೆ ಓಡ್ತಾ ಇದ್ದೀಯಾ? ಈ ಥರ ಪಲಾಯನ ಮಾಡುವಂಥದ್ದು ನಿನಗೆ ಸರಿಯಲ್ಲ. ನಿನ್ನ ಹೆಂಡತಿ ನಿನ್ನನ್ನು ಹಾಸ್ಯ ಮಾಡ್ತಾಳೆ, ಗೇಲಿ ಮಾಡ್ತಾಳೆ. ಆದ್ದರಿಂದ ನೀನು ಹೀಗೆ ಮಾಡಬೇಡ ಅಂದಾಗ ಅವನಿಗೆ ನಾಚಿಕೆ ಆಗತ್ತೆ. ನಾಚಿಕೆ ಬಿಟ್ಟು ಕೊನೆ ಕೃಷ್ಣ ಸತ್ಯಭಾಮೆಯರಿಗೆ ನಮಸ್ಕಾರ ಮಾಡಿ ಕ್ಷಮೆ ಬೇಡಿ ಹಿಂದಿರುಗ್ತಾನೆ. ಇತ್ತ ಕಡೆ ಕೃಷ್ಣ ದ್ವಾರಕಕ್ಕೆ ಬಂದು ಸತ್ಯಭಾಮೆಯ ಅಂಗಳದಲ್ಲಿ ಆ ಪಾರಿಜಾತ ವೃಕ್ಷವನ್ನು ನೆಡ್ತಾನೆ. ಪ್ರಾಂಗಣೆ ಸತ್ಯಭಾಮಾಯ ಪಾರಿಜಾತಂ ಮಹಾದುರ್ಮಂ ಸ್ಥಾಪಯಾಮಾಸ ಗೋವಿಂದ ಸರ್ವತಃ ಮಣಿಕುಟ್ಟಿಮೆ. ಇದಿಷ್ಟು ಭಾಗವತದಲ್ಲಿ ಬರ್ತಕ್ಕಂತಹ 67ನೇ ದಶಮಸ್ಕಂದದ 67ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕಥೆ. ಇಷ್ಟು ಕಥೆ ನಾವು ಅನುಸಂಧಾನ ಮಾಡಿಕೊಂಡ್ರೆ ಈ ಒಂದು ಪದ್ಯದ ಇನ್ನೊಂದು ಅರ್ಥ ನಮ್ಮ ಮನಸ್ಸಿಗೆ ಚೆನ್ನಾಗಿ ನಾಟತ್ತೆ. ಏನದು ಅರ್ಥ? 3ನೇ ಅರ್ಥ ಅದನ್ನು ನೋಡೋಣ. ಶರಣದ ಪ್ರಾಣ ಬಹ್ವೀ ಕೋಟೀರಟೀಕಃ ತ್ವಂ ಪ್ರಿಯತಮ ಕುಸುಮಂ ಉನ್ಮಥ್ಯ ಉತ್ಕಟಾಟೋಪಕೋಪಾನ್ ಅತಥ್ಯ ವಚನವಚನಾನ್ ಉತ್ಪತಸ್ಥಾನ್ ಅರೀನ್ ಗದಯಾ ಪ್ರೋಥಯಾಮಾಸಿಥ ತಥಾ ಸತ್ತರತ್ವಾತ್ ಅನ್ಯಾನ್ ಪೋಥಯಾಮಾಸಿಥ ಚ ದ್ರಾಕ್ ಪ್ರಿಯತಮ ಕುಸುಮಂ ಸ್ವಪ್ರಿಯಾಯೇ ಪ್ರಾಯಚ್ಛಃ ತಸ್ಮೈ ತೇ ನಮಃ ಅಂತ 3 ವಾಕ್ಯಗಳಲ್ಲಿ ಈ 3ನೇ ಅರ್ಥವನ್ನು ಇಲ್ಲಿ ನೋಡ್ಬೋದು. ಶರಣದ ಮೋಕ್ಷಪ್ರದನಾಗಿರತಕ್ಕಂತಹ ಪ್ರಾಣ ಹೇ ಕೃಷ್ಣನೇ, ಬಹ್ವೀಹಿ ಅಂದರೆ ಅನೇಕ, ಬಹ್ವೀಹಿ ಪೂರ್ಣೈಶ್ವರ್ಯ ಸಂಪನ್ನನು, ಬಹ್ವೀಹಿ ಅಂದರೆ ಪೂರ್ಣೈಶ್ವರ್ಯ ಸಂಪನ್ನ ಅಂತ ಅರ್ಥ. ಕೋಟಿರಟೀಕಃ ಕಿರೀಟಾದಿ ಲಾಂಛನಗಳೊಡನೆ ಗಮನವುಳ್ಳವನು ಅಥವಾ ಜೀವೋತ್ತಮರು ಜ್ಞಾನಶ್ರೇಷ್ಠರು ಆಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಂದ ಗಮ್ಯನಾಗಿರತಕ್ಕಂತಹ ತ್ವಂ ನೀನು. ಪ್ರಿಯತಮ ಕುಸುಮಂ ಸತ್ಯಭಾಮಾದೇವಿಗೆ ಅತ್ಯಂತ ಪ್ರಿಯವಾದ ಪಾರಿಜಾತ ಪುಷ್ಪದ ವೃಕ್ಷವನ್ನು ಉನ್ಮಥ್ಯ ಇಂದ್ರನ ಆ ನಂದನದಿಂದ ಉತ್ಪಾಟನ ಮಾಡಿ ಕಿತ್ತು
ಕುಟಿಲ ಕಟುಮತೀನ್, ಕುಟಿಲ ದೈತ್ಯಾವೇಶದಿಂದ ಪಾರಿಜಾತ ಅಪಹರಣದ ಬಗ್ಗೆ ಕ್ರೂರವಾದ ಬುದ್ಧಿಯುಳ್ಳಂತಹ, ಉತ್ಕಟ ಕೋಪಾನ್, ಕೃಷ್ಣ ಯಾರಂತೂ ಅರಿಯದೆ ಮಿತಿಮೀರಿದ ಆಗ್ರಹ ಮತ್ತು ಕೋಪವು ಮಾಡಿದಂತಹ, ಅಥಿತ್ಯ ಮಿಥ್ಯಾತ್ವ ವಚನಾನ್, ಕೃಷ್ಣ ವಿಷಯದಲ್ಲಿ ಆಡಬಾರದ ಅನುಚಿತ ಮಾತುಗಳನ್ನು ಆಡ್ತಾ ಇದ್ದಂತಹ, ಕೃಷ್ಣನ ಸಾಮರ್ಥ್ಯವನ್ನು ಅಲ್ಲಗಳೆಯುತ್ತಾ ಅವನು ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಾ ಅಂತ ಅರ್ಥ. ಉತ್ಪತಸ್ಥಾನ್, ದುರ್ಮಾರ್ಗ ಪ್ರವರ್ತಕರಾದ ಯಾರು? ಕೃಷ್ಣ ಸತ್ಯಭಾಮೆಯರು ಸಕಲ ಲೋಕಗಳಿಗೂ ತಂದೆ ತಾಯಿಗಳಂತ ತಿಳಿಯದೆ ಅವರ ಮೇಲೆ ಯುದ್ಧಕ್ಕೆ ಬಂದಂತಹ ಶತ್ರುಗಳಿದ್ದಾರಲ್ಲ ಅವರು. ಉತ್ಪತಸ್ಥಾನ್, ಅರೀನ್, ಕುಬೇರಾದಿ ಕೆಲವು ದೇವತೆಗಳನ್ನು, ಗದಯ, ಮೋಕ್ಷಪ್ರದಳಾಗಿರತಕ್ಕಂತಹ ಸತ್ಯಭಾಮಾದೇವಿಯಿಂದಲೇ ಪೋಥಯಾಮಾಸಿದ, ಪರಾಜಯಗೊಳಿಸಿದಿ. ಇದು ಒಂದು ವಾಕ್ಯ ಈ ಪದ್ಯದಲ್ಲಿ. ತಥಾ ಹಾಗೆಯೇ ಸತ್ವತ್ವಾತ್, ವೇಗವುಳ್ಳವರಾದ್ದರಿಂದ, ಅನ್ಯಾನ್, ಅಗ್ನಿ ವಾಯು ದೇವೇಂದ್ರಾದಿ ಮಿಕ್ಕ ಕೆಲವರನ್ನು, ತ್ವಮೇವ ನೀನೆ, ಪೋಥಯಾಮಾಸಿತ, ಭಂಗಪಡಿಸಿದಿ. ಚ ಮತ್ತು ದ್ರಾಕ್, ಶೀಘ್ರವಾಗಿ, ಪ್ರಿಯತಮ ಕುಸುಮಂ, ಪಾರಿಜಾತ ವೃಕ್ಷವನ್ನು, ಸ್ವಪ್ರಿಯಾಯೈ, ನಿನ್ನ ಪ್ರಿಯಳಾಗಿರತಕ್ಕಂತಹ ಸತ್ಯಭಾಮೆಗೆ ಪ್ರಾಯಚ್ಛ ಕೊಟ್ಟಿರುವಿ, ಅಂದರೆ ಅವಳ ಅಂಗಳದಲ್ಲಿ ನಡೆಸಿದಿ. ಅಂತಹ ತಸ್ಮೈ, ಅಂತಹ ತೇ ನಿನಗೆ, ನಮಃ ನಮಸ್ಕಾರ. ಇದು ಮೂರನೇ ಅರ್ಥ. ಇಂದ್ರಾದಿ ದೇವತೆಗಳು ಅಸುರಾವೇಶಿಯಿಂದ ಯುದ್ಧಕ್ಕೆ ಬಂದಾಗ ಅವರನ್ನು ಪರಾಭವಗೊಳಿಸಿ ಅವರಿಗೆ ಬುದ್ಧಿ ಕಲಿಸಿರಿ. ಇದು ಶರಣದ ಎಂಬ ಪದದಿಂದ ಸೂಚಿತವಾಗುತ್ತೆ. ಪಾರಿಜಾತ ವೃಕ್ಷ ತೆಗೆದುಕೊಳ್ಳಿಕ್ಕೆ ಪರಮಾತ್ಮನಿಗೆ ಸರ್ವಾಧಿಕಾರ ಇದೆ, ಅದನ್ನು ತಡಿಬಾರ್ದಿತ್ತು. ಆದರೂ ತಡೆದವನು, ಅದು ಅಸುರಾವೇಶ. ಅದಕ್ಕೆ ಬಹ್ವೀಹಿ ಕೋಟೀರ ಟೀಕಃ ಈ ಪದಗಳನ್ನು ಹೇಳಿದ್ದು. ನೀನು ಸರ್ವಸ್ವಾಮಿ, ಸರ್ವಶಕ್ತ, ಎಲ್ಲ ವಸ್ತುಗಳು ನಿನ್ನದುವೆ. ಹೀಗಿದ್ದರೂ ಪಾರಿಜಾತ ವೃಕ್ಷವನ್ನು ಒಯ್ಯುವುದಕ್ಕೆ ದೇವತೆಗಳಿಗೆ ಸಿಟ್ಟು ಬಂದದ್ದು ಸರಿಯಲ್ಲ. ಅವರೆಲ್ಲ ನಿನ್ನ ಮೇಲೆ, ಸತ್ಯಭಾಮಿ ಮೇಲೆ ಯುದ್ಧಕ್ಕೆ ಬಂದರು. ಸತ್ಯಭಾಮಿ ಕೆಲವರನ್ನು ಸೋಲಿಸಿ ಮೆಟ್ಟಿಸಿದ್ಲು, ಮಿಕ್ಕವರನ್ನು ನೀನೇ ಪರಾಭವಗೊಳಿಸಿ ಅವರಿಗೆ ಬುದ್ಧಿ ಕಲಿಸಿದಿ. ಕೊನೆಗೆ ಸತ್ಯವಾದ ನಿನ್ನ ಇಚ್ಛೆಯೇ ನೆರವೇರಿತು. ಹೇ ಸ್ವಾಮಿ, ನಿನ್ನ ಸಂಕಲ್ಪದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ. ಆದ್ದರಿಂದ ನಿನಗೆ ನಮಸ್ಕಾರ ಅಂತ ಈ ಮೂರನೇ ಅರ್ಥ. ಕೃಷ್ಣ ಹಾಗೂ ಇಂದ್ರಾದಿ ದೇವತೆಗಳಿಗೆ ಆಗಿರತಕ್ಕಂತಹ ಯುದ್ಧವನ್ನು ಉಲ್ಲೇಖಿಸಿ ಅವರನ್ನೆಲ್ಲ ಸೋಲಿಸಿ ಅತ್ಯಂತ ತನ್ನ ಪ್ರೇಯಸಿಯಾಗಿರ್ತಕ್ಕಂತಹ ಸತ್ಯಭಾಮೆಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಆ ಪಾರಿಜಾತ ವೃಕ್ಷವನ್ನು ತಂದುಕೊಟ್ಟಿ ನೀನು ಅಂತ ಭಾಗವತದಲ್ಲಿ ಬರ್ತಕ್ಕಂತಹ, ದಶಮಸ್ಕಂದಲ್ಲಿ ಬರ್ತಕ್ಕಂತಹ ಅರ್ಥವನ್ನು ನೆನಪಿಸಿಕೊಡ್ತಕ್ಕಂತಹ ಮೂರನೇ ಅರ್ಥ ಈ ಪದ್ಯದಲ್ಲಿ ನಮಗೆ ಧ್ವನಿತವಾಗುವಂಥದ್ದು. ಇನ್ನು ನಾಲ್ಕನೇ ಅರ್ಥವನ್ನು ನೋಡೋಣ. ಹರಿಪರವಾದ ನಾಲ್ಕನೇ ಅರ್ಥ. ಹೇ ಶರಣದ ನಾಲ್ಕನೇ ಅರ್ಥವನ್ನು ನೋಡೋಣ. ಹಿಂದೆ ಹೇಳ್ತಕ್ಕಂತಹ ಬ್ರಹ್ಮ ತದ ಅವತಾರಗಳ ಅಭೇದ ಗುಣಪೂರ್ಣತ್ವಾದ ವಿಷಯದಲ್ಲಿ ವಾದಿಗಳ ವಿವಾದ ಪರಿಹಾರಾರ್ಥವಾಗಿ ಈ ನಾಲ್ಕನೆಯ ವ್ಯಾಖ್ಯಾನಕ್ಕೆ ಪ್ರವೃತ್ತಿ. ಕುಟಿಲ ಕಟುಮತೀನ್, ದ್ವೈತ ಸಿದ್ಧಾಂತಕ್ಕೆ ವಿರುದ್ಧವಾದ ಅನೇಕ ವಿಚಾರಗಳನ್ನು ಅನೇಕ ದುರ್ವಾದಿಗಳು ವಾದ ಮಾಡಿ ಸಮರ್ಥಿಸಲು ತಮ್ಮ ಗ್ರಂಥಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಹ ವಿರುದ್ಧ ತತ್ವಗಳಲ್ಲಿ ಪರಬ್ರಹ್ಮ ಜೀವಾಭಿನ್ನ, ಜಗತ್ತೆಲ್ಲ ಮಿಥ್ಯ,
ಪರಬ್ರಹ್ಮನೇ ಜಗತ್ತಿಗೆ ಉಪಾದಾನ ಕಾರಣ, ಬ್ರಹ್ಮ ನಿರ್ಗುಣ ನಿರಾಕಾರಣ, ಇವೇ ಮೊದಲಾದವುಗಳು. ಇಂತಹ ವಿಚಾರಗಳು ಬ್ರಹ್ಮಸ್ವರೂಪನಾಗಿರತಕ್ಕಂತಹ ಶ್ರೀಕೃಷ್ಣನಲ್ಲಿ ಇವೆ ಅಂತ ಪ್ರತಿವಾದಿಗಳು ಅನೇಕ ಸಮರ್ಥನೆಗಳನ್ನು ಕೊಟ್ಟರೂ ಕೂಡ ಮಧ್ವಾಚಾರ್ಯರ ಯುಕ್ತಿಗಳಿಂದ ಅವುಗಳೆಲ್ಲ ಅವರ ಶಾಸ್ತ್ರದಲ್ಲಿ ನಿರಾಕರಿಸಲ್ಪಟ್ಟಿವೆ. ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಅಭ್ಯಾಸ ಮಾಡಿದರೆ ಮಾತ್ರ ಮೋಕ್ಷ ಆಗತ್ತೆ. ಯಾರು ಅಭ್ಯಾಸ ಮಾಡೋದಿಲ್ಲ ಅವರಿಗೆ ದುರ್ಗತಿ ಆಗತ್ತೆ ಎಂಬ ಪ್ರಮೇಯವನ್ನು ಈ 4ನೇ ಅರ್ಥದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಕೋಟೀಹಿ ಬಹ್ವೀಹಿ ಕೋಟೀಹಿ. ಕೋಟಿ ಅಂದರೆ ವಾದಿ ಪ್ರತಿವಾದಿಗಳಿಬ್ಬರ ಮತಗಳು ಭಿನ್ನ ಭಿನ್ನವಾಗಿರೋದಕ್ಕೆ ಕೋಟಿಗಳು ಅಂತ ಹೇಳೋದು. ಭಿನ್ನ ಭಿನ್ನವಾಗಿದ್ದಾಗ ಅವುಗಳನ್ನು ಕೋಟಿ, ಒಂದು ವಾದಿ ಮತ್ತೊಂದು ಪ್ರತಿವಾದಿ, ಇಬ್ಬರು ತಮ್ಮ ತಮ್ಮ ಮತವನ್ನು ಅಭಿಪ್ರಾಯವನ್ನು ಸಮರ್ಥನೆ ಮಾಡಲಿಕ್ಕೆ ಅನೇಕ ಕಾರಣಗಳನ್ನು ಕೊಡ್ತಾರೆ. ಇವುಗಳಿಗೆ ಕೋಟಿ ಅಂತ ಹೇಳೋದು. ಜೀವೋ ಬ್ರಹ್ಮ ಇವ ನಾಪರಹ. ಜೀವನ ಪರಮಾತ್ಮನ ಬ್ರಹ್ಮಸ್ವರೂಪನೇ ಆಗಿದ್ದಾನೆ ಹೊರತು ಬೇರೆ ಅಲ್ಲ. ಇದು ಒಂದು ಕೋಟಿ. ಹಾಗೆ ತತ್ವಮಸಿ, ಛಾಂದೋಗ್ಯದಲ್ಲಿ ಬರತಕ್ಕಂತಹ ತತ್ವಮಸಿ, ಅದು ನೀನೇ ಆಗಿದ್ದೀಯಾ ಅಂತ ಅದರ ಅರ್ಥ. ಬೃಹದಾರಣ್ಯಕದಲ್ಲಿ ಇನ್ನೊಂದು ಕೋಟಿ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ, ಇದೊಂದು ಕೋಟಿ. ಇನ್ನು ಕಠೋಪನಿಷತ್ನಲ್ಲಿ ನೇಹನಾನಾಸ್ತಿ ಕಿಂಚನ, ಇಹ ಇಲ್ಲಿ ಅಂದರೆ ಜಗತ್ತಿನಲ್ಲಿ ಅಥವಾ ಬ್ರಹ್ಮನಲ್ಲಿ ನಾನಾ ಭೇದವು ಕಿಂಚನ ಯಾವುದು ನಾಸ್ತಿ ಇಲ್ಲ, ಬ್ರಹ್ಮನಲ್ಲಿ ಭೇದ ಇಲ್ಲ. ಸರ್ವಂ ಖರ್ವಿದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮವೇ ಆಗಿದೆ. ಇದು ಮತ್ತೊಂದು ಛಾಂದೋಗ್ಯ ವಾಕ್ಯ. ಹೀಗೆ ಅನೇಕ ಮಹಾವಾಕ್ಯಗಳು, ಬ್ರಹ್ಮ ಭಿನ್ನವಾಗಿರತಕ್ಕಂಥ ಬೇರೆ ವಸ್ತು ಇಲ್ಲ ಅಂತ ಹೇಳ್ತಕ್ಕಂತಹ ಅನೇಕ ಮಹಾವಾಕ್ಯಗಳಿವೆ. ಇವುಗಳನ್ನು ಇಟ್ಕೊಂಡು ಅವರು ವಾದಿಸ್ತಾರೆ. ಈ ವಾದ ಸರಣಿಗೆ ಕೋಟಿ ಅಂತ ಹೇಳೋದು. ಇಂತಹ ಕೋಟಿ ತುಂಬ ಉಂಟು. ಬಹ್ವೀ ಕೋಟಿ, ಅನೇಕ ಈ ರೀತಿಯ ವಾದ ಸರಣಿ. ಅವುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಆಚಾರ್ಯರು ಖಂಡಿಸ್ತಾ ಹೋಗ್ತಾರೆ. ಈ ಖಂಡನೆಗಳು ಕೂಡ ಒಂದು ರೀತಿಯ ಕೋಟಿಗಳಿರ್ತವೆ. ಒಂದು ಪ್ರಶ್ನೆ, ಅದಕ್ಕೊಂದು ಉತ್ತರ. ಒಂದು ವಾದ ಮಂಡನೆ ಮಾಡಿದರೆ ಅದಕ್ಕೊಂದು ಪ್ರತಿಯಾಗಿ ಇನ್ನೊಂದು ವಾದ. ಹೀಗೆ ಆ ಕೋಟಿಯನ್ನು ಖಂಡಿಸುವಂಥದ್ದು. ಇಂತಹ ಖಂಡನೆಗಳು ಕೂಡ ಕೋಟಿಗಳೇ. ಹೀಗೆ ತಮ್ಮ ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡತಕ್ಕಂತಹ ಯುಕ್ತಿಗಳಿಗೆ ಕೋಟಿಗಳು ಅಂತ ಹೇಳ್ತಾರೆ. ಇನ್ನು ನಮ್ಮ ಸಿದ್ಧಾಂತದ ಕೋಟಿಗಳಂದರೆ ಯುಕ್ತಿಗಳು ಅಂತ ಅರ್ಥ. ಶ್ರೀಕೃಷ್ಣನಲ್ಲಿ ಅನಂತ ಗುಣಗಳಿವೆ, ಸರ್ವಜ್ಞತ್ವ ಇದೆ, ಸರ್ವೋತ್ತಮತ್ವ ಇದೆ, ಸ್ವತಂತ್ರತ್ವ ಇದೆ. ಇವೇ ಮೊದಲಾದ ಅನೇಕ ಗುಣಗಳು ಸಿದ್ಧಿಸುವುದರಿಂದ ಬಹ್ವೀ ಕೋಟಿ, ಅನೇಕ ವಿಧವಾಗಿರತಕ್ಕಂತಹ ಮಹಿಮೆಗಳು ಅವನಲ್ಲಿ ಕಂಡುಬರ್ತವೆ. ಅದನ್ನು ಸಮರ್ಥನೆ ಮಾಡ್ತಾರೆ. ಯಾವುದರಿಂದ? ಗದೆಯಿಂದ ಆ ಕೋಟಿಗಳನ್ನು ಖಂಡನೆ ಮಾಡಿ, ಅದ್ವೈತಿಗಳ ಕೋಟಿಗಳನ್ನು ಖಂಡನೆ ಮಾಡಿ, ದ್ವೈತದಲ್ಲಿರತಕ್ಕಂತಹ ಕೋಟಿಗಳಿಂದ ಅದನ್ನು ಸಮರ್ಥನೆ ಮಾಡ್ತಾರೆ. ಯಾವುದನ್ನು ಖಂಡನೆ ಮಾಡ್ತಾರೆ ಅಂದರೆ ಗದೆಯಿಂದ. ಗದ ಎಂದರೇನು? ಗದ ವ್ಯಕ್ತಾಯಂ ವಾಚಿ ಅಂದರೆ ಗದಾ ಶಬ್ದಕ್ಕೆ ವಾಕ್ಯ ಅಂತ ಅರ್ಥ. ಮಾತಿನಿಂದ ಸಮರ್ಥನೆ ಮಾಡ್ತಾರೆ. ಗದೆಯ ಈ ಕೋಟಿಗಳನ್ನು, ಅದ್ವೈತ ಹೇಳ್ತಕ್ಕಂತಹ ಕೋಟಿಗಳನ್ನು ತಮ್ಮ ಮಾತುಗಳಿಂದ ಅವುಗಳನ್ನು ಖಂಡನೆ ಮಾಡಿ ತನ್ನ ಮತವನ್ನು ಸಮರ್ಥನೆ ಮಾಡುವುದು ಅಂತ. ಇದು ಗದಯ ಅನ್ನೋಕ್ಕೆ ಅರ್ಥ. ಸ್ವಪ್ರಿಯಾಯೈ, ತನ್ನ ಪ್ರಿಯಸಿಗೋಸ್ಕರ. ಸ್ವಪ್ರಿಯಾಯ ಸ್ತ್ರೀಲಿಂಗ ಇದೆ, ಅದಕ್ಕನುಗುಣವಾಗಿ ಪ್ರಜಾಯೈ ಅಂತ ಇಟ್ಕೊಳ್ಬೇಕು. ಸ್ತ್ರೀಲಿಂಗದ ಶಬ್ದ, ಪ್ರಜಾ ಶಬ್ದ ಸ್ತ್ರೀಲಿಂಗ. ಪ್ರಜಾ ಶಬ್ದ ಅರ್ಥ ಪ್ರಜೆಗಳು, ಜನಗಳು, ಯೋಗ್ಯ ಜನಗಳು. ಪ್ರಜಾ ಅಂದರೆ ಎಲ್ಲರೂ ಪ್ರಜೆ ಅಲ್ಲ. ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾಹ, ನಿಜವಾಗಿ ಹುಟ್ಟಿದವರು ಅಂದರೆ ಅವರು, ಅಂದರೆ ಯೋಗ್ಯ ಜನರು ಅಂತ ಅರ್ಥ. ಆ ಪ್ರಜಾ ಶಬ್ದ ಸ್ತ್ರೀಲಿಂಗದಲ್ಲಿ ಇದೆ. ಸ್ವಪ್ರಿಯಾಯಿ ಅಂದರೆ ತನಗೆ ಅತ್ಯಂತ ಪ್ರೀತಿಪಾತ್ರರಾಗಿರತಕ್ಕಂತಹ ಯೋಗ್ಯ ಜನರಿಗೆ ಪರಮಾತ್ಮ ತನ್ನನ್ನು ಯಾರು ಸರ್ವೋತ್ತಮ ಸಕಲ ಗುಣಪರಿಪೂರ್ಣ ಅಂತ ಸ್ತೋತ್ರ ಮಾಡ್ತಾರೋ
ಅಂತಹ ಭಕ್ತ ಜನರು ಅವರಿಗೆ ಅತ್ಯಂತ ಪ್ರೀತಿ ಪಾತ್ರ. ಅದರಿಂದ ಸ್ವಪ್ರಿಯಾಯಿ ಅಂದರೆ ತನಗೆ ಪ್ರೀತಿ ವಿಷಯರಾಗಿರತಕ್ಕಂತಹ ಯೋಗ್ಯ ಜನರಿಗೆ, ತನ್ನ ಭಕ್ತರಿಗೆ ಏನು ತಂದು ಕೊಟ್ಟ? ಪ್ರಿಯತಮ ಕುಸುಮಂ, ಪ್ರಿಯತಮವಾದ ಕುಸುಮ. ಕುಸುಮ ಕುಸುಮ ಅಂದರೆ ಪುಷ್ಪ. ಪುಷ್ಪ ಅಂದರೆ ಏನು? ಫಲ. ಏನು ಫಲ ಅಂದರೆ ಮೋಕ್ಷವೇ ಫಲ. ಸ್ವರ್ಗಾದಿಗಳು ಹೂವುಗಳು, ಮೋಕ್ಷ ಫಲ ಅಂತ ಹೇಳುತ್ತೆ ಶಾಸ್ತ್ರ. ಸ್ವರ್ಗಾದಿಗಳು ಪುಷ್ಪ. ನಾವು ಮುಂದೆ ಫಲಕ್ಕೆ ಕಾಯಬೇಕು, ಪುಷ್ಪವನ್ನು ಕಿತ್ತು ಬಿಡಬಾರದು. ಹಾಗೆ ಸ್ವರ್ಗಕ್ಕೆ ಹಂಬಲಿಸಬಾರದು, ಅದಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥ ಮೋಕ್ಷಕ್ಕೆ ಹಂಬಲಿಸಬೇಕು. ಅದಕ್ಕೆ ಮೋಕ್ಷವನ್ನು ಫಲ ಅಂತ ಹೇಳೋದು, ಸ್ವರ್ಗಕ್ಕೆ ಪುಷ್ಪ ಅಂತ ಹೇಳೋದು. ಹಾಗಾಗಿ ಮೋಕ್ಷ ಅನ್ನೋದು ಫಲ, ಅದು ಹಣ್ಣು. ಸ್ವರ್ಗಾದಿಗಳು ಪುಷ್ಪ, ಹೂ ನಂತರ ಪುಷ್ಪ ಬರುವಂಥದ್ದು. ಕುಸುಮ ಪ್ರಿಯತಮ ಕುಸುಮಂ, ಕುಸುಮಾತ್ ಪ್ರಿಯತಮಂ ಅಂತ ಅರ್ಥ. ಕುಸುಮಾತ್ ಪ್ರಿಯತಮಂ, ಪ್ರಿಯತಮ ಕುಸುಮಂ ಅಂತ ಸಮಾಸ ಆಗೋದು. ಕುಸುಮಕ್ಕಿಂತಲೂ ಪ್ರಿಯತಮ. ಕುಸುಮ ಅಂದರೆ ಹೂ, ಹೂ ಅಂದರೆ ಸ್ವರ್ಗಾದಿಗಳು, ಸ್ವರ್ಗಾದಿಗಳಿಗಿಂತಲೂ ಪ್ರಿಯತಮವಾಗಿರುವಂಥದ್ದು. ಜ್ಞಾನಿಗಳಿಗೆ ಸ್ವರ್ಗಾದಿ ಲೋಕಗಳಿಗಿಂತಲೂ ಅತ್ಯಂತ ಪ್ರಿಯವಾಗಿರುವಂಥದ್ದು ಯಾವುದು ಅಂದರೆ ಮೋಕ್ಷ. ಹಾಗಾಗಿ ಪ್ರಿಯತಮ ಕುಸುಮಂ ಅಂದರೆ ಕುಸುಮಾತ್ ಪ್ರಿಯತಮಂ, ಸ್ವರ್ಗಾದಿ ಫಲಕ್ಕಿಂತಲೂ ಪ್ರಿಯತಮವಾಗಿರತಕ್ಕಂತಹ ಮೋಕ್ಷ ಅಂತ ಅರ್ಥ. ಅಂತಹ ಮೋಕ್ಷವನ್ನು ನೀನು ತಂದುಕೊಟ್ಟೆ ಅವರಿಗೆ, ಅಂತಹ ನಿನಗೆ ನಮಸ್ಕಾರ ಅಂತ ಈ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಹರಿಪರವಾಗಿ. ನೋಡಿ, ಅನ್ವಯಾನುಸಾರ ಅರ್ಥ ನೋಡೋಣ. ಶರಣದ, ಶರಣು ಹೊಂದಿದ ಭಕ್ತ ಜನರಿಗೆ ಮೋಕ್ಷಪ್ರದನಾದ ಪ್ರಾಣ, ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂತಹ ಹೇ ಶ್ರೀಕೃಷ್ಣನೇ, ನೀನು ಕುಟಿಲ ಕಟುಮತೀನ್, ವಕ್ರವಾದ ಕ್ರೂರ ಬುದ್ಧಿಯುಳ್ಳ, ಅನುಭವ ವೇದ್ಯವಾದ ಜಗತ್ತೇ ಸುಳ್ಳು, ಕಣ್ಣಿಗೆ ಕಾಣುವ ಜಗತ್ತೇ ಸುಳ್ಳೆಂದು ಸ್ಪಷ್ಟವಾಗಿ ಭೇದವು ಗೋಚರಿಸ್ತಾ ಇದ್ದರೂ ಅಭೇದವನ್ನೇ ಪ್ರತಿಪಾದನೆ ಮಾಡತಕ್ಕಂತಹ ಕುಟಿಲ ಬುದ್ಧಿಯುಳ್ಳ, ಉತ್ಕಟಾಟೋಪಕೋಪಾನ್, ಉತ್ಕಟ ಹೆಚ್ಚಾದ, ಉಗ್ರ ಆಟೋಪಕೋಪಾನ್, ಆಗ್ರಹ ಹಾಗೂ ಕೋಪ ಉಳ್ಳಂತಹ, ತಮ್ಮ ಸಿದ್ಧಾಂತಗಳನ್ನು ಸ್ಥಾಪನೆ ಮಾಡಲಿಕ್ಕೆ ತುಂಬ ಆಗ್ರಹ ಅವರಿಗೆ. ಆಮೇಲೆ ಕೋಪ ಯಾಕೆಂದರೆ ಭೇದಂ ಪಶ್ಯಂತಿ ಮೂಢಧೀಹಿ, ಯಾರು ಭೇದವನ್ನು ನೋಡ್ತಾರೋ ಅವರು ಮೂಢರು ಅಂತ ಹೇಳ್ತಾರೆ ಅದ್ವೈತಿಗಳು. ಯಾರು ಬ್ರಹ್ಮಭೇದ, ಜೀವಭೇದ, ಈ ಪಂಚಭೇದಗಳನ್ನು ಯಾರು ಹೇಳ್ತಾರೋ ಅವರೆಲ್ಲ ಮೂಢಧೀಹಿ ಅಂತ ಬೈತಾರೆ. ಹಾಗೆ ಸಿಟ್ಟಿನಿಂದ ಬೈತಾರೆ. ಅಂತಹ ಅತಥ್ಯ ಮಿಥ್ಯಾತ್ವ ವಚನಾನ್, ಅತಥ್ಯ ಅಂದರೆ ಅಕಾರವಾಚ್ಯನಾಗಿರತಕ್ಕಂತಹ ಪರಮಾತ್ಮ, ತಥ್ಯ ಅಂದರೆ ಸತ್ಯವಾದ ಗುಣಗಳಿಗೆ, ಮಿಥ್ಯಾತ್ವ ವಚನ, ಮಿಥ್ಯಾತ್ವವನ್ನು ಪ್ರತಿಪಾದಿಸುವ, ಅಕಾರವಾಚ್ಯನಾದ ನಿನಗೆ ಮತ್ತು ನಿನ್ನ ಸತ್ಯವಾಗಿರತಕ್ಕಂತಹ ಗುಣಗಳಿಗೆ, ಅತಥ್ಯ ಅಕಾರವಾಚ್ಯನಾದ ನಿನ್ನ, ತಥ್ಯ ಸತ್ಯವಾಗಿರ್ತಕ್ಕಂತಹ ಗುಣಗಳಿಗೆ, ಮಿಥ್ಯಾತ್ವ ವಚನ, ಮಿಥ್ಯಾತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ವಚನಾನ್, ಮಾತುಕೊಳ್ಳುವಂತಹ ಆ ವಾದಿಗಳು. ಉತ್ಪತಸ್ಥಾನ್, ದುರ್ಮಾರ್ಗ ಪ್ರವೃತ್ತರಾದ, ಅನ್ಯಾನ್, ವಿರುದ್ಧ ಸಿದ್ಧಾಂತವುಳ್ಳಂತಹ ಅಂದರೆ ಪ್ರತಿವಾದಿಗಳಾದ, ಅರೀನ್, ಪ್ರತಿಪಕ್ಷಿಗಳನ್ನು, ಗದಯಾಚ, ವಾಕ್ಯಗಳಿಂದಲೇ ಅಥವಾ ವಾದಗಳಿಂದಲೇ, ಬಹ್ವೀಹಿ ಕೋಟೀಹಿ, ಅವರ ಅನೇಕ ಸಿದ್ಧಾಂತಗಳನ್ನು, ಸಿದ್ಧಾಂತ ಅಲ್ಲ ಅಪಸಿದ್ಧಾಂತ ಹೇಳೋದು, ಅದಕ್ಕೆ ಅಪಸಿದ್ಧಾಂತಗಳನ್ನು, ನಿರ್ಗುಣ, ನಿರಾಕಾರ, ಜೀವಾಭಿನ್ನ, ಜಗತ್ತು ಉಪಾದಾನ ಕಾರಣ, ಇವೇ ಮೊದಲಾದ ಪ್ರಮೇಯಗಳಿವೆಯಲ್ಲ, ಇವುಗಳೆಲ್ಲ ಈ ಕೋಟಿಗಳನ್ನು ಅಟೀಕಃ ಹೊಂದಿದವನಾಗಿ, ತಥಾ ಹಾಗೆಯೇ ಗದಯಾಚ ವೇದವಾಕ್ಯಗಳಿಂದಲೇ ಬಹ್ವಿಹಿ ಕೋಟಿಹಿ, ಪೂರ್ಣಾನಂದತ್ವ, ಗುಣಪೂರ್ಣತ್ವ, ಸರ್ವಜ್ಞತ್ವಾದಿ ಅಸಂಖ್ಯ ಕೋಟಿಗಳನ್ನು ಅಟೀಕಃ ನೀನು ಹೊಂದಿದವನಾಗಿದ್ದೀಯಾ. ಇಂತಹ ನೀನು ಅರೀನ್, ಪ್ರತಿವಾದಿಗಳನ್ನು, ದ್ರಾಕ್, ಚೆನ್ನಾಗಿ ಅನೇಕ ಪ್ರಕಾರಗಳಿಂದ, ಅನೇಕ ವಿಧವಾದ ಯುಕ್ತಿಗಳಿಂದ, ಗದಯ, ವಾಯುದೇವರ ವಾಕ್ಯಗಳಿಂದ, ಉನ್ಮಥ್ಯ, ಖಂಡಿಸಿ,
ಸತ್ವರತ್ವ ಜಾಗೃತಿಯಾಗಿ, ಪೋಥಯಾಮಾಸಿತ ನಿರಾಕರಿಸಿಬಿಟ್ಟಿ. ಅಂತಹ ಅರೀನ್ ಶತ್ರುಗಳನ್ನು ದ್ರಾಕ್ ಬೇಗನೆ ಗದಯ ಭೀಮಸೇನನ ಗದಾ ಪ್ರಹಾರದಿಂದ ಉನ್ಮಥ್ಯ ಹೊಡಿಸಿ, ಸತ್ವರತ್ವ ಜಾಗೃತೆಯಾಗಿ, ಪೋಥಯಾಮಾಸಿತ ಅಂಧಂತಮಸ್ಸಿನಲ್ಲಿ ಹಾಕಿರಿ. ತಥಾಚ ಹಾಗೆಯೇ ಸಾಧನಾನುಗುಣವಾಗಿ ಅವರವರ ಯೋಗ್ಯತಾನುಸಾರವಾಗಿ ಸ್ವಪ್ರಿಯಾಯೈ ಪ್ರಜಾಯೈ ತನ್ನನ್ನು ಸರ್ವೋತ್ತಮತ್ವಾದಿ ಗುಣಗಳಿಂದ ಆರಾಧನೆ ಮಾಡಿ ಯಾರು ಸ್ತೋತ್ರ ಮಾಡ್ತಾರೆ ಅಂತಹ ತನಗೆ ಅತ್ಯಂತ ಪ್ರಿಯರಾದ ಭಕ್ತರಿಗೆ ಪ್ರಿಯೋಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಾನು ಅವರಿಗೆ ತುಂಬ ಪ್ರೀತಿಪಾತ್ರ ಅಂತ. ಯಾಕೆ ಪ್ರೀತಿಪಾತ್ರ ಅಂದರೆ ಅವರು ತನ್ನನ್ನು ಸರ್ವೋತ್ತಮತ್ವಾದಿ ಗುಣಗಳಿಂದ ಆರಾಧಿಸ್ತಾರೆ. ಅಂತಹ ಸ್ವಪ್ರಿಯಾಯೈ ತನ್ನನ್ನು ಆರಾಧಿಸ್ತಕ್ಕಂತಹ ಪ್ರಜೆಗಳಿಗೆ ಸಜ್ಜನರಿಗೆ ಪ್ರಿಯತಮ ಕುಸುಮಂ ಸ್ವರ್ಗಕ್ಕಿಂತಲೂ ಹೆಚ್ಚು ಪ್ರಿಯವಾಗಿರ್ತಕ್ಕಂತಹ ಮೋಕ್ಷವನ್ನು ಪ್ರಾಯಚ್ಛಃ ನೀನು ಕೊಟ್ಟಿದ್ದೀಯಾ. ತಸ್ಮೈ ಅಂತಹ ತೇ ನಿನಗೆ ನಮಃ ನಮಸ್ಕಾರ. ಇದು ಪದ ಅರ್ಥ. ಒಟ್ಟು ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಹೇ ಪರಮಾತ್ಮ, ನಿನ್ನನ್ನು ಯಾರು ಅನನ್ಯ ಭಾವದಿಂದ ಮೊರೆ ಹೋಗ್ತಾರೋ ಅವರ ಯೋಗಕ್ಷೇಮವನ್ನು ನೀನು ವಹಿಸ್ಕೊಳ್ತೀಯ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿದವ ನೀನು. ಅಷ್ಟು ಮಾತ್ರ ಅಲ್ಲ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಬಂಧನಾತ್ ಅಂತ ಮುಂದೆ ಅಲ್ಲೇ ಗೀತೆ 12ನೇ ಅಧ್ಯಾಯದಲ್ಲಿ ಹೇಳ್ತೀಯ. ಅಂತಹ ನಿನ್ನ ಭಕ್ತರನ್ನು ಜನನ ಮರಣಗಳ ಬಂಧನದಿಂದ ದಾಟಿಸಿ ನೀನು ಉದ್ಧಾರ ಮಾಡ್ತೀಯ. ಅಂತಹ ಸರ್ವ ಜಗತ್ತಿಗೂ ಜೀವನಾಧಾರನಾಗಿರ್ತಕ್ಕಂತಹ ಮುಖ್ಯ ಪ್ರಾಣನಿಗೂ ನೀನು ಶಕ್ತಿಪ್ರದನಾಗಿದ್ದೀಯಾ. ಆದ್ದರಿಂದ ನೀನು ಪ್ರಾಣ, ನೀನು ಸರ್ವೋತ್ತಮ, ಸರ್ವಶಕ್ತ, ಎಲ್ಲರಿಗಿಂತ ಸರ್ವರಿಗಿಂತಲೂ ನೀನು ಭಿನ್ನ, ಸರ್ವಸ್ಮಾತ್ ಭಿನ್ನ. ಅಷ್ಟು ಮಾತ್ರ ಅಲ್ಲ, ಹೀಗಿದ್ದರೂ ಯಾರು ದುರಾಗ್ರಹದಿಂದ ನಿನ್ನಲ್ಲಿ ಈ ಅನಂತ ಗುಣಗಳನ್ನು ಕಾಣುವುದಿಲ್ಲವೋ ಅದಕ್ಕೆ ಪ್ರತಿಯಾಗಿ ದುರ್ವಾದಿಗಳಿರು ಒಂದೊಂದು ವಿಧವಾಗಿ ನಿನ್ನಲ್ಲಿ ಕೂಡದಂತಹ ಅನೇಕ ಅಪಚಾರಗಳನ್ನು ಆರೋಪ ಮಾಡ್ತಾ ಇದ್ದಾರೋ ಆ ಎಲ್ಲ ವಿಚಾರಗಳು ಸ್ವಾನುಭವಕ್ಕೆ ವಿರೋಧವಾಗಿ ಕಂಡರೂ ಹೇಗೋ ಅಲ್ಲಸಲ್ಲದ ಕುಯುಕ್ತಿಗಳಿಂದ ಅವರು ಪುಂಖಾನುಪುಂಖವಾಗಿ ವಾದ ಮಾಡಿ ತಮ್ಮ ಸಿದ್ಧಾಂತಗಳನ್ನ ಮಂಡಿಸ್ತಾ ಇದ್ದಾರೆ. ಅದೇ ಬಹ್ವಿ ಕೋಟೀಹಿ. ಅಂತಹ ಅವರ ಯುಕ್ತಿಗಳು ಅದು ಹೊಂದೋದಿಲ್ಲ, ಅದು ಅಸಂಗತ ಅಂತ ತೋರಿಸಿ ಖಂಡಿಸಿದರೆ ಅವ್ರಿಗೇನಾಗತ್ತೆ, ಆಗ್ರಹ, ಹಿಡಿಸಲಾದಷ್ಟು ಕೋಪ. ಅಂತೂ ತಮ್ಮ ಪಕ್ಷವನ್ನು ಹೇಗೋ ಸಾಧಿಸಿ ನೀನು ನಿರ್ಗುಣ ನಿರಾಕಾರ ಅಂತ ಹೇಳ್ತಾ ಜೀವಾಭೇದವನ್ನು ಹಾಗೂ ನೀನು ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಈ ತರಹ ವಿರುದ್ಧವಾಗಿರತಕ್ಕಂತಹ ಅಸತ್ಯ ಮಿಥ್ಯಾತ್ವಚನ ಇವುಗಳನ್ನು ಹೇಳಿ ಇವನ್ನು ಸಾಧಿಸ್ತಾರೆ. ಆದರೂ ಕೂಡ ವಾಸ್ತವ ಆಲೋಚನೆ ಮಾಡಿದರೆ ಅವರು ಹೇಳ್ತಕ್ಕಂತಹ ನಿರ್ಗುಣತ್ವ ನಿರಾಕಾರತ್ವಾದಿ ಗುಣಗಳು ನಿನ್ನಲ್ಲಿ ಸರ್ವಥಾ ಇಲ್ಲ. ನೀನು ನಿರ್ಗುಣ ನಿರಾಕಾರ ಅಲ್ಲ. ನಿನಗೆ ಸಾವಿರಾರು ತಲೆಗಳಿವೆ, ಅನಂತ ತಲೆಗಳಿವೆ, ಅನಂತ ಕಣ್ಣುಗಳಿವೆ, ಅನಂತ ಕಾಲುಗಳಿವೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷತ್ ಸಹಸ್ರಪಾತ್. ಹೀಗೆ ಸ್ಪಷ್ಟವಾಗಿ ಹೇಳಿರುವಾಗ ನೀನು ಹೇಗೆ ನಿರಾಕಾರ ಆಗ್ತೀಯ? ನೀನು ಸರ್ವಜ್ಞ. ಸರ್ವಜ್ಞ ಸ ಸರ್ವವಿತ್. ಯಾರು ಸರ್ವವನ್ನು ಬಲ್ಲವನೋ ಅವನು ಸರ್ವವನ್ನು ಹೊಂದಿದವನೂ ಆಗಿದ್ದಾನೆ. ಹೀಗಿರುವಾಗ ನೀನು ಕೇಳುವವ, ತಿಳಿದವ, ನೋಡುವವ, ಆಜ್ಞೆ ಮಾಡುವವ, ಘೋಷಿಸುವವ, ಎಲ್ಲ ಪ್ರಾಣಿಗಳನ್ನು ತಿಳಿದವ ಅಂತ ಶ್ರುತಿಗಳು ಹೀಗೆ ಸಾರ್ತಾ ಇರಬೇಕಾದ್ರೆ ನೀನು ಹೇಗೆ ನಿರ್ಗುಣನಾಗ್ತೀಯ? ಕೋಹ್ಯವಾನ್ಯಾತ್ ಕಪ್ರಾಣ್ಯಾತ್. ಈ ಭಗವಂತನೇ ಸ್ವಯಂ ಆನಂದಪೂರ್ಣವಾಗಿಲ್ಲ ಅಂತಾದರೆ ಈ ಜಗತ್ತನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಅಂತ ಆ ಉಪನಿಷತ್ತು ಮಾತು ಕೇಳ್ತದೆ. ಈ ಜಗತ್ತನ್ನು ಯಾರು ಬೇರೆ ಬದುಕಿಸ್ತಾ ಇದ್ರು ಅಂತ ಕೇಳ್ತಾ ಸರ್ವಸ್ವಾಮಿಯಾಗಿರ್ತಕ್ಕಂತಹ ನೀನು ಆನಂದಪೂರ್ಣನಾಗಿದ್ದೀಯಾ, ಸರ್ವಶಕ್ತನಾಗಿದ್ದೀಯಾ, ಸರ್ವ ನಿಯಾಮಕನಾಗಿದ್ದೀಯಾ ಅಂತ ಎಲ್ಲ ವೇದಗಳು ಘೋಷಣೆ ಮಾಡ್ತಾ ಇವೆ. ಅಂತಹ ನಿನ್ನ ಉತ್ಕರ್ಷವನ್ನೇ ಹೇಳ್ತಾ ಇವೆ. ಈ ರೀತಿ ವಾಯುದೇವರು ಮಧ್ವಾವತಾರ ಎತ್ತಿ ಅನೇಕ ಯುಕ್ತಿಗಳಿಂದ ದುರ್ವಾದಿಗಳ ಅಪಸಿದ್ಧ ಅಂತ ಖಂಡಿಸಿಬಿಡ್ತಾರೆ. ಆದರೆ ಯಾರು ಆಗ್ರಹದಿಂದ ಈ
ದುಷ್ಟ ಸಿದ್ಧಾಂತವನ್ನೇ ಅವಲಂಬಿಸಿಕೊಂಡು ನಿನ್ನ ಅನಂತ ಗುಣಕ್ರಿಯೆಗಳನ್ನು ತಿಳಿದುಕೊಂಡು ಭಕ್ತಿಯಿಂದ ಅವರು ನಿನ್ನನ್ನು ಉಪಾಸನೆ ಮಾಡುವುದಿಲ್ಲವೋ ಅಂಥವರ ನೀನು ನಿನ್ನ ಸಂಕಲ್ಪಾನುಸಾರವಾಗಿ ಭೀಮಸೇನಿಂದ ಗದಾಪ್ರಹಾರ ಮಾಡಿಸಿ ಅಂಧಂತಮಸ್ಸಿನಲ್ಲಿ ಹಾಕ್ತೀಯ. ಅದಕ್ಕೆ ಪ್ರತಿಯಾಗಿ ಯಾವ ಭಕ್ತರು ನಿನ್ನ ಸರ್ವೋತ್ತಮತ್ವವನ್ನು ಅರಿತುಕೊಂಡು ಸರ್ವಸ್ವಾಮಿ ಮಮಸ್ವಾಮಿ ಅಂತ ಅನನ್ಯ ಭಾವದಿಂದ ಉಪಾಸನೆ ಮಾಡ್ತಾರೋ ಅವರನ್ನು ಸಂಸಾರ ಸಾಗರದಿಂದ ದಾಟಿಸಿ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಹೇಳ್ತಕ್ಕಂತಹ ನಶ್ವರವಾದ ಸ್ವರ್ಗಾದಿ ಲೋಕಗಳಿಗಿಂತಲೂ ಉತ್ತಮವಾಗಿರತಕ್ಕಂತಹ ಒಂದು ಫಲ ವೈಕುಂಠ ಲೋಕ, ಅದು ಅಂತಹ ಮೋಕ್ಷವನ್ನು ನೀನು ಕೊಡ್ತೀಯ. ಅಂತಹ ಸ್ವಾಮಿ, ಇಂತಹ ಕರುಣಾಳುವಾಗಿರತಕ್ಕಂಥ ನಿನಗೆ ಅನಂತ ನಮಸ್ಕಾರ ಅಂತ ಈ 4ನೆಯ ಅರ್ಥ. ಇನ್ನು 5ನೇ ಅರ್ಥವನ್ನು ನೋಡೋಣ. ಹಿಂದೆ ದ್ವಾಪರಾಂತ್ಯದಲ್ಲಿ ಈ ಕಲಿಯ ಪ್ರಾಬಲ್ಯದಿಂದಾಗಿ ಅಜ್ಞಾನ ಪ್ರಬಲವಾಗಿ ಜ್ಞಾನ ಕ್ಷೀಣವಾಗ್ತಾ ಇತ್ತು. ಅದನ್ನು ಕಂಡು ಸಜ್ಜನರಲ್ಲಿ ಮರುಗೊಂಡಂತಹ ಬ್ರಹ್ಮಾದಿ ದೇವತೆಗಳು ಕ್ಷೀರಸಮುದ್ರಕ್ಕೆ ಹೋಗಿ ಶ್ರೀಹರಿಯರನ್ನ ವ್ಯಾಸಾವತಾರಿ ಎತ್ತಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಪರಮಾತ್ಮ ವ್ಯಾಸಾವತಾರವನ್ನು ತಳೆದು ಅಜ್ಞಾನವನ್ನು ಕಳೆದು ಸಜ್ಜನರಿಗೆ ಜ್ಞಾನೋಪದೇಶ ಮಾಡಬೇಕಾಗಿದೆ, ಅದನ್ನು ಭಿನ್ನವಿಸ್ಕೊಂಡ್ರು ಅಂತ ವಿಚಾರ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭ ಅದನ್ನು ನಾವು ಈ 5ನೆಯ ಅರ್ಥದಲ್ಲಿ ನೋಡ್ತೇವೆ. ಹಿಂದೆ ಈ ಕಲಿ ಮೊದಲಾದ ದೈತ್ಯರಿಂದ ಪರಾಜಿತರಾಗಿರತಕ್ಕಂತಹ ದೇವತೆಗಳು ಶ್ರೀಹರಿಯೊಂದಿಗೆ ಪರಮಾತ್ಮನ ಸೂಚನೆಯಂತೆ ಆ ದೈತ್ಯ ದಾನವರ ಜೊತೆಗೆ ಸಂಧಾನ ಮಾಡಿಕೊಳ್ತಾರೆ. ಸಂಧಾನ ಮಾಡಿಕೊಂಡು ಅಮೃತ ಪ್ರಾಪ್ತಿಗೋಸ್ಕರವಾಗಿ ಕ್ಷೀರ ಸಾಗರವನ್ನು ಮಥನ ಮಾಡ್ತಾರೆ. ಆಗ ಅವರಿಗೆ ಮಂದರ ಪರ್ವತವೇ ಕಡುಗೋಲಾಗುತ್ತೆ. ವಾಸುಕಿ ಎಂಬ ಮಹಾವಿಷಸರ್ಪ ಅದು ಹಗ್ಗ ಆಗುತ್ತೆ. ಸಮುದ್ರ ಮಥನ ಮಾಡ್ತಾ ಇರಬೇಕಾದ್ರೆ ಅತ್ಯಂತ ಉಗ್ರವಾಗಿರತಕ್ಕಂಥ ಒಂದು ಕಾರ್ಕೋಟಕ ವಿಷ ಬರುತ್ತೆ. ಆಮೇಲೆ ಮದ್ಯ ಬರುತ್ತೆ. ಅನಂತರ ಕ್ರಮವಾಗಿ ಉಚ್ಚೈಶ್ರವಸೆಂಬ ಕುದುರೆ ಬರುತ್ತೆ. ಐರಾವತವೆಂಬ 4 ದಂತದ ದಿಗ್ಗಜ ಬರುತ್ತೆ. ಸಾವಿರಾರು ಸಂಖ್ಯಾಕ ಅಪ್ಸರರು ಬರ್ತಾರೆ. ದೇವತೆಗಳ ವಿವಿಧ ಆಯುಧಗಳು, ಆಭರಣಗಳು, ಪಾರಿಜಾತ ವೃಕ್ಷ, ಕಲ್ಪವೃಕ್ಷ, ಚಿಂತಾಮಣಿ, ಕೌಸ್ತುಭಮಣಿ, ಚಂದ್ರ, ಕೊನೆಯಲ್ಲಿ ಲಕ್ಷ್ಮೀದೇವಿ ಉದ್ಭವಿಸ್ತಾಳೆ. ಅದಾದಮೇಲೆ ಕಡೆಗೆ ಸಾಕ್ಷಾತ್ ಪರಮಾತ್ಮನೇ ಧನ್ವಂತರಿಯ ರೂಪದಿಂದ ಬಲಗೈಯಲ್ಲಿ ಅಮೃತಪೂರ್ಣವಾಗಿರತಕ್ಕಂತಹ ಕಮಂಡಲವನ್ನು ಹಿಡಿದುಕೊಂಡು ಎಡಗೈಯಲ್ಲಿ ಸುಧಾ ಕಲಶವನ್ನು ಹಿಡಿದುಕೊಂಡು ಆವಿರ್ಭವಿಸ್ತಾನೆ. ಆ ಅಮೃತ ಕಲಶವನ್ನು ಕಂಡದ್ದೇ ಸರಿ ದೈತ್ಯದಾನವರೆಲ್ಲ ತಮ್ಮ ದೌರ್ಜನ್ಯ ತೋರಿಸ್ತಾರೆ. ಅವನ ಮೇಲೆ ಬಿದ್ದು ಅಮೃತವನ್ನು ಅಪಹರಿಸಿಬಿಡ್ತಾರೆ. ಧನ್ವಂತರಿ ಸಾಕ್ಷಾತ್ ಪರಮಾತ್ಮ, ಅವನು ಸಮರ್ಥನಾಗಿದ್ದರೂ ಕೂಡ ದೈತ್ಯರ ದೌರ್ಜನ್ಯವನ್ನು ಪ್ರಕಟಿಸಬೇಕಲ್ಲ, ಪ್ರಕಟಪಡಿಸಿ ಅವರನ್ನು ದಂಡಿಸಬೇಕು. ಆ ದಂಡಿಸೋಕ್ಕೋಸ್ಕರವಾಗಿಯೇ ತಾನು ಅಸಮರ್ಥ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ದ. ಸರಿ, ಅಮೃತಕ್ಕಾಗಿ ದೈತ್ಯದಾನವರಲ್ಲಿಯೇ ನಾನು ತಾನು ಅಂತ ಜಗಳ ಆರಂಭವಾಗಿದೆ. ದೇವತೆಗಳ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಲ್ವಾ? ಹಾಗನ್ನಿಸ್ಬಿಡ್ತು ದೇವತೆಗಳಿಗೆ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗೋಯ್ತು. ಅಂಥವರೆಲ್ಲ ದೇವತೆಗಳು ಹತಾಶರಾಗ್ತಾರೆ. ಆಗ ಪರಮಾತ್ಮ ಕಂಟಕಾದ ಉದ್ಧರೇತ್,
ಮುಳ್ಳಿಂದಲೇ ಕೀಳಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಆ ಅಮೃತವನ್ನು ದೌರ್ಜನ್ಯದಿಂದ ಅಪಹಾರ ಮಾಡಿದ್ದಾರೆ ದೈತ್ಯರು. ಅವರನ್ನು ವಂಚಿಸಿಯೇ ಅದನ್ನು ಪಡಿಬೇಕು ಅಂತ ಅವ ಅತ್ಯಂತ ಮೋಹಕವಾಗಿರತಕ್ಕಂತಹ ಮೋಹಿನಿ ರೂಪವನ್ನು ತಾಳ್ತಾನೆ. ದೈತ್ಯದಾನವರ ಮಧ್ಯೆ ಬಂದು ನಿಂತ್ಕೋತಾನೆ. ಅವಳ ಒಂದು ಮನಮೋಹಕವಾದ ರೂಪಕ್ಕೆ ಆಶ್ಚರ್ಯಚಕಿತರಾಗಿ ದೈತ್ಯರೆಲ್ಲ ಅವಳನ್ನು ಒಲಿಸಬೇಕೆಂತ ಬಹಳ ಕಾತರತೆಯಿಂದ ಆ ಅಮೃತದ ಕಲಶವನ್ನು ಅವಳ ಕೈಗೆ ಒಪ್ಪಿಸಿ, ನೀನೇ ನಮಗೆಲ್ಲ ಈ ಅಮೃತವನ್ನು ಸರಿಯಾಗಿ ಹಂಚಿಬಿಡು ಅಂತ ಕೇಳ್ಕೊಳ್ತಾರೆ. ಆಗ ಮೋಹಿನಿ ಅವರನ್ನು ಕಂಡು ನಾಚಿದಂತೆ ನಟಿಸ್ತಾಳೆ. ಅವರನ್ನು ಮೋಹಪಾಶಕ್ಕೆ ಸಿಲುಕಿಸಿ ಎಲ್ಲರೂ ಕ್ಷಣಕಾಲ ಕಣ್ಣು ಮುಚ್ಚಿಕೊಳ್ಳುವಂತೆ ಅಪ್ಪಣೆ ಮಾಡ್ತಾಳೆ. ಹೀಗೆ ದೈತ್ಯರನ್ನು ವಂಚಿಸಿ ಕಣ್ಣು ಮುಚ್ಚಿಕೊಳ್ಳುವಂತೆ ಮಾಡಿದಂತಹ ಪರಮಾತ್ಮ ಆ ಕ್ಷಣದೊಳಗೆ ಎಲ್ಲ ದೇವತೆಗಳಿಗೂ ಅಮೃತ ಪ್ರಾಶನವನ್ನು ಮಾಡಿಸಿಬಿಡ್ತಾನೆ. ಈ ಅಮೃತವನ್ನು ತಾನು ಪಾನ ಮಾಡಬೇಕು ಅಂತ ಈ ಬ್ರಹ್ಮನ ಕುರಿತು ತಪಸ್ಸು ಮಾಡಿರ್ತಾನೆ ರಾಹು ಎಂಬ ದೈತ್ಯ ಅಮೃತ ಪ್ರಾಶನ ಮಾಡಬೇಕು ಅಂತ ಚತುರ್ಮುಖ ಬ್ರಹ್ಮನ ಕುರಿತು 1000 ವರ್ಷ ತಪಸ್ಸು ಮಾಡಿರ್ತಾನೆ. ಈ ರಾಹುಗೆ ಗೊತ್ತಾಗತ್ತೆ ಇದು ವಿಷ್ಣುವಿನ ಮೋಸ. ತಾನೇನು ಮಾಡ್ತಾನೆ, ದೈತ್ಯರ ಪಂಕ್ತಿಯನ್ನು ಬಿಟ್ಟು ದೇವತೆಗಳ ಪಂಕ್ತಿಯಲ್ಲಿ ಬಂದು ಕೂತ್ಕೋತಾನೆ. ಅಮೃತವನ್ನು ಗಿಟ್ಟಿಸ್ಕೊಂಡು ಬಾಯಿಗೆ ಹಾಕ್ಕೊಳ್ತಾನೆ. ಅವನ ಮೋಸ ಕೃತ್ಯ ಗೊತ್ತಾಗತ್ತೆ. ಸೂರ್ಯಚಂದ್ರರು ನೋಡ್ತಾರೆ ಇದನ್ನು. ಸೂರ್ಯಚಂದ್ರರು ಸಂಕೇತ ಮಾಡಿ ವಿಷ್ಣುವಿಗೆ ಸೂಚಿಸ್ತಾರೆ. ಕೂಡಲೇ ಆ ವಿಷ್ಣು ಮೋಹಿನಿ ರೂಪವನ್ನು ಮರೆ ಮಾಡಿ ನಿಜ ರೂಪವನ್ನು ತಾಳಿ ಆ ಕುಡಿದ ಅಮೃತ ಗಂಟಲೊಳಗೆ ಇಳಿದಕ್ಕಿಂತ ಮೊದಲೇ ಚಕ್ರದಿಂದ ಆ ರಾಹುವಿನ ತಲೆಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ಅಮೃತ ಪ್ರಭಾವದಿಂದ ಆ ದೈತ್ಯ ರುಂಡಮುಂಡಗಳು ಬೇರೆ ಆದರೂ ಕೂಡ ಎರಡೂ ಜೀವಸಹಿತವಾಗಿ ಉಳಿದುಕೊಂಡು ರಾಹುಕೇತುಗಳೆಂಬ ಹೊಸ ಗ್ರಹಗಳಾಗಿ ನವಗ್ರಹಗಳಾಗಿ ಮಾರ್ಪಡ್ತವೆ. ಇದಿಷ್ಟು ಅಮೃತ ಮಥನ ಕಾಲದಲ್ಲಿ ನಡೆದಂತಹ ಘಟನೆ. ಸರಿ, ಮೋಹಿನಿ ಹೇಳಿದ ಹಾಗೆ ದೈತ್ಯದಾನವರೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು. ಕಣ್ಬಿಟ್ಟು ನೋಡ್ತಾರೆ, ಮೋಹಿನಿ ಇಲ್ಲವೇ ಇಲ್ಲ, ಮಾಯಾಗಿ ಬಿಟ್ಟಿದ್ದಾಳೆ. ವಿಷ್ಣು ದೇವತೆಗಳಿಗೆಲ್ಲ ಅಮೃತ ಹಂಚಿಬಿಟ್ಟಿದ್ದಾನೆ. ಅದನ್ನು ಕಂಡು ಅವ್ರಿಗೆಲ್ಲ ಹೊಟ್ಟೆ ಉರಿದೋಯ್ತು. ವಿಷ್ಣುವಿನ ಮೇಲೆ ಕಿಡಿಕಾರಲಿಕ್ಕೆ ಶುರು ಮಾಡಿದರು. ಅವನನ್ನು ಮೋಸಗಾರ ಅಂತ ಬಾಯಿ ಬಂದಂತ ಬೈದರು. ಕೆಲವರು ಅವನ ಮೇಲೆ ಎರಗಲಿಕ್ಕೆ ನೋಡಿದರು. ಆಗ ಪರಮಾತ್ಮ, ಅವನು ಹೆಸರೇ ದೈತ್ಯಾರಿ, ತನ್ನ ಚಕ್ರಾದಿ ಆಯುಧಗಳಿಂದ ಕ್ಷಣ ಮಾತ್ರದವರನ್ನೆಲ್ಲ ಸೋಲಿಸಿ ಓಡಿಸಿಬಿಟ್ಟು, ಆಗ ಪರಮಾತ್ಮ ಕ್ಷಣ ಮಾತ್ರದಲ್ಲಿ ಅವ್ರನ್ನೆಲ್ಲ ಓಡಿಸಿಬಿಡ್ತಾನೆ. ಇದು ಭಾಗವತದಲ್ಲಿ ಬರ್ತಕ್ಕಂತಹ ಕಥೆ. ಈ ಕಥೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಈ 5ನೇ ಅರ್ಥ ಸ್ಪಷ್ಟವಾಗುತ್ತೆ. ಈ 5ನೇ ಅರ್ಥದ ಒಂದು ಅನ್ವಯಾನುಸಾರ ಅರ್ಥವನ್ನು ನೋಡ್ತಾ ಹೋಗೋಣ. ಪ್ರಿಯತಮ, ಭಕ್ತರಿಗೆ ಅತ್ಯಂತ ಪ್ರೀತಿ ವಿಷಯನಾದ ಶರಣಾಗತರಾದವರನ್ನು ರಕ್ಷಿಸುವ ಪ್ರಾಣ, ಸಕಲ ನಿಯಾಮಕನಾಗಿರತಕ್ಕಂತಹ ಹೇ ಸ್ವಾಮಿಯೇ. ಅಟೀಕಃ, ಸಾಕಲ್ಲಿಂದ ತಿಳಿಯಲು ಅಶಕ್ಯನಾಗಿರತಕ್ಕಂತಹ. ತ್ವಂ, ನೀನು. ಸ್ವಪ್ರಿಯಾಯೈ, ಸ್ವಕೀಯರಾದ ದೇವತೆಗಳಿಗೆ ಪ್ರಿಯವಾದ ಅಮೃತಕ್ಕೋಸ್ಕರವಾಗಿ. ಕುಸುಮಂ, ಕುತ್ಸಿತವಾದ ದುಃಖಕ್ಕೆ ಅತ್ಯಂತ ನಾಶಕವಾದ ಕ್ಷೀರ ಸಮುದ್ರವನ್ನು ಉನ್ಮಥ್ಯ ಕಡೆದು. ಪ್ರಿಯತಮ ಕುಸುಮಂ, ಪ್ರಿಯತಮ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಕುಸುಮಂ ಪಾರಿಜಾತಾದಿ ವೃಕ್ಷಗಳನ್ನು, ಕಲ್ಪವೃಕ್ಷ ಸೇರಿಸ್ಕೊಳ್ಬೇಕು. ತಥಾ ಹಾಗೆಯೇ ಅನ್ಯಾನ್ ಉಚ್ಚೈಸ್ರವಸ್ತು ಐರಾವತ ಮೊದಲಾದವುಗಳನ್ನು, ಭೂಷಣ ಆಯುಧಗಳನ್ನು, ಅಪ್ಸರ ಸ್ತ್ರೀಯರನ್ನು, ಮತ್ತು ಪ್ರಿಯತಮ ಕುಸುಮಂ ಕುತ್ಸಿತವಾದ ಜರಾಮರಣಗಳಿಗೆ ಅತ್ಯಂತ ನಾಶಕವಾದ, ಜರಾಮರಣಗಳಿಗೆ ಕುಸುಮಂ ಕುತ್ಸಿತವಾದ ಜರಾಮರಣಗಳಿಗೆ ಅತ್ಯಂತ ನಾಶಕವಾದ. ಆದ್ದರಿಂದಲೇ
ದೇವತೆಗಳಿಗೆ ಅತ್ಯಂತ ಪ್ರಿಯತಮಂ, ದೇವತೆಗಳಿಗೆ ಅತ್ಯಂತ ಪ್ರಿಯತಮವಾಗಿರತಕ್ಕಂತಹ ಯಾವುದದು? ಅಮೃತ. ಅಮೃತವನ್ನು ಬಹ್ವೀಕೋಟಿ, ಅನೇಕ ಕೋಟಿ ಸಂಖ್ಯಾಕರಾಗಿರತಕ್ಕಂತಹ ಅರೀನ್, ಜರಾಮರಣ ರಹಿತರಾಗಿರತಕ್ಕಂತಹ ದೇವತೆಗಳನ್ನು ಉದ್ದೇಶಿಸಿ ಪ್ರಾಯಚ್ಛಃ ನೀನು ಕೊಟ್ಟಿದ್ದೀಯಾ. ತಥಾ ಹಾಗೆಯೇ ಕುಟಿಲ ಕಟುಮತ್ತೀನ್, ವಕ್ರವೂ ಕ್ರೂರವೂ ಆದ ಬುದ್ಧಿಯುಳ್ಳಂತಹ ಉತ್ಕಟಾಟೋಪಕೋಪಾನ್, ಮೋಹಿನಿಯು ತಮ್ಮನ್ನು ವಂಚಿಸಿ ಕಣ್ಣು ಮುಚ್ಚಿಕೊಳ್ಳದೆ ಹೇಳಿ ದೇವತೆಗಳಿಗೆ ಅಮೃತವನ್ನು ಹಂಚಿದ್ದರಿಂದ ತಮಗೆ ಅಮೃತ ಸಿಗಲಿಲ್ಲ ಅಂತ ಆಗ್ರಹ ಮಾಡಿಕೊಂಡು ಕೋಪಿಸಿಕೊಂಡಂತಹ ಅಸತ್ಯ ಮಿಥ್ಯಾತ್ವ ವಚನಾನ್, ಬಾಯಿಗೆ ಬಂದಂತೆ ವಿಷ್ಣುವನ್ನು ದೇವತೆಗಳನ್ನು ದೂಷಣೆ ಮಾಡ್ತಾ ಇರತಕ್ಕಂತಹ ಅನ್ಯಾನ್, ದೈತ್ಯರನ್ನು ಸತ್ವರತ್ವಾತ್, ಅವರಿಗಿಂತ ಬಲಶಾಲಿಯಾದ ಕಾರಣ ದ್ರಾಕ್, ಜಾಗೃತಿಯಾಗಿ ಗದಯ ಅಂದರೆ ಗದೆ ಶಬ್ದದಿಂದ ಚಕ್ರಾದಿ ಇಟ್ಕೊಳ್ಬೇಕು. ಚಕ್ರಾದಿ ಆಯುಧಗಳಿಂದ, ಗದೆ ಮೊದಲಾದ ಆಯುಧಗಳಿಂದ ಪೋಥಯಾಮಾಸಿತ, ಧ್ವಂಸ ಮಾಡಿಬಿಟ್ಟು, ತಸ್ಮೈ ಅಂತಹ ತೇ ನಿನಗೆ ನಮಃ ನಮಸ್ಕಾರ. ಸ್ಪಷ್ಟವಾಗಲಿಲ್ಲ, ಇನ್ನೊಮ್ಮೆ ಹೇಳ್ತೇನೆ. ಪ್ರಿಯತಮ, ಭಕ್ತರಿಗೆ ಅತ್ಯಂತ ಪ್ರೀತಿ ವಿಷಯನಾಗಿರ್ತಕ್ಕಂತಹ ಶರಣಾಗತರನ್ನು ರಕ್ಷಣೆ ಮಾಡ್ತಕ್ಕಂತಹ ಪ್ರಾಣ, ಸಕಲ ನಿಯಾಮಕನಾಗಿರ್ತಕ್ಕಂತಹ ಈ ಸ್ವಾಮಿಯೇ, ಅಟೀಕಃ, ಸಾಕಲ್ಲಿಂದ ತಿಳಿಯಲು ಅಶಕ್ಯನಾಗಿರತಕ್ಕಂತಹ ತ್ವಂ ನೀನು, ಸ್ವಪ್ರಿಯಾಯೈ, ಸ್ವಕೀಯರಾದ ದೇವತೆಗಳಿಗೆ ಪ್ರಿಯವಾದ ಅಮೃತಕ್ಕೋಸ್ಕರವಾಗಿ ಕುಸುಮಂ, ಕುಶ್ಚಿತವಾದ ದುಃಖಕ್ಕೆ ಅತ್ಯಂತ ನಾಶಕವಾದ ಕ್ಷೀರ ಸಮುದ್ರವನ್ನು, ದುಃಖಕ್ಕೆ ನಾಶಕ ಅದು ಕ್ಷೀರ ಸಮುದ್ರ, ಅದನ್ನು ಉನ್ಮಥ್ಯ ಕಡೆದು ಪ್ರಿಯತಮ ಕುಸುಮಂ, ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಪಾರಿಜಾತಾದಿ ವೃಕ್ಷಗಳನ್ನು, ಅನ್ಯಾನ್, ಉಚ್ಚೈಸ್ರವಸ್ಸು ಐರಾವತಾದಿಗಳನ್ನು, ಅಪ್ಸರ ಸ್ತ್ರೀಯರನ್ನು, ಮತ್ತು ಪ್ರಿಯತಮ ಕುಸುಮಂ, ಕುತ್ಸಿತವಾದ ಜರಾಮರಣಗಳಿಗೆ ನಾಶಕವಾದ, ಆದ್ದರಿಂದಲೇ ದೇವತೆಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಅಮೃತವನ್ನು, ಬಹ್ವಿಹಿ ಕೋಟಿಹಿ, ಅನೇಕ ಕೋಟಿ ಸಂಖ್ಯಾಕರಾಗಿರತಕ್ಕಂತಹ ಅರೀನ್, ಜರಾಮರಣಗಳಿಗೆ ಶತ್ರುಗಳಾಗಿರ್ತಕ್ಕಂಥವರು, ಅಂದರೆ ಜರಾಮರಣ ರಹಿತರಾಗಿರ್ತಕ್ಕಂಥವರು ದೇವತೆಗಳನ್ನು ಉದ್ದೇಶಿಸಿ ಪ್ರಾಯಚ್ಛಃ ಕೊಟ್ಟಿ. ತಥಾ ಹಾಗೆಯೇ ಕುಟಿಲ ಕಟುಮತೀನ್, ವಕ್ರವಾದ ಕ್ರೂರವಾದಂತಹ ಬುದ್ಧಿಯುಳ್ಳಂತಹ ಉತ್ಕಟಾಟೋಪಕೋಪಾನ್, ಮೋಹಿನಿ ತಮಗೆ ವಂಚನೆ ಮಾಡಿದ್ಲು ಅಂತ, ದೇವತೆಗಳಿಗೆ ಅಮೃತ ಹಂಚಿದ್ಲು ಅಂತ ಆಗ್ರಹ ಮಾಡಿ ಕೋಪಿಸ್ಕೊಂಡಂತಹ ಅಸತ್ಯ ಮಿಥ್ಯಾತ್ವ ವಚನಾನ್, ಬಾಯಿಗೆ ಬಂದಂತೆ ವಿಷ್ಣುವನ್ನು ದೇವತೆಗಳನ್ನು ದೂಷಣೆ ಮಾಡ್ತಾ ಇರತಕ್ಕಂತಹ ಅನ್ಯಾನ್, ದೈತ್ಯರನ್ನು ಸತ್ವರತ್ವಾತ್, ಅವರಿಗಿಂತ ಬಲಶಾಲಿಯಾದ ಕಾರಣ ದ್ರಾಕ್, ಬೇಗನೆ ಗದಯ, ಗದೆ ಮೊದಲಾದ ಆಯುಧಗಳಿಂದ ಪೋಥಯಾಮಾಸಿತ, ನೀವು ಧ್ವಂಸ ಮಾಡಿಬಿಟ್ಟು, ತಸ್ಮೈ ಅಂತಹ ತೇ ನಿನಗೆ ನಮಃ ನಮಸ್ಕಾರ. ದೇವತೆಗಳು ಪರಮಾತ್ಮನಲ್ಲಿ ಅನನ್ಯ ಭಾವದಿಂದ ಪ್ರೀತಿ ಮಾಡೋರಾದ್ದರಿಂದ ಪರಮಾತ್ಮವರನ್ನು ತುಂಬ ಪ್ರೀತಿಸ್ತಾನೆ. ಆದ್ದರಿಂದಲೇ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ಅದಕ್ಕೋಸ್ಕರವಾಗಿಯೇ ಆ ದೈತ್ಯರನ್ನು ವಂಚಿಸಿ ಮೋಹಿನಿ ರೂಪವನ್ನು ತಾಳಿ ಧನ್ವಂತರಿಯ ವೇಷದಿಂದ ಅಮೃತವನ್ನು ತಂದಾಗ ಅದನ್ನು ದೈತ್ಯರು ಕಿತ್ಕೊಂಡ್ರು. ಅಂತಹ ಆ ದೈತ್ಯರನ್ನು ಮೋಹಿನಿ ರೂಪದಿಂದ ವಂಚಿಸಿ ಪರಮಾತ್ಮ ಮೋಹಿನಿ ರೂಪದಿಂದ ಎಲ್ಲ ದೇವತೆಗಳಿಗೆ ಅದನ್ನು ಯಥಾಯೋಗ್ಯವಾಗಿ ಹಂಚಿದ. ಅಂತಹ ಆ ಒಂದು ವಿಚಾರ ಏನಿದೆ ಅದು ಇಲ್ಲಿ ನಮಗೆ ತೋರ್ತಾ ಇದೆ. ಹೀಗೆ ಹರಿಪರವಾಗಿ ನಾವು 5 ಅರ್ಥಗಳನ್ನು ನೋಡಬಹುದು.